ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಧರ್ಮಸ್ಥಳ ಕೇಸ್ನಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ. ಧರ್ಮಸ್ಥಳ ವಿರುದ್ಧ ನಡೆದಿದ್ದು ಅದೆಂತ ಷಡ್ಯಂತ್ರ ಗೊತ್ತಾ? ಈ ಸುದ್ದಿಯನ್ನ ನೋಡಿದ್ರೆ ಮಂಜುನಾಥನ ಭಕ್ತರ ರಕ್ತ ಕುದಿಯುತ್ತೆ. ಅಂತದೊಂದು ಅಪ್ಡೇಟ್ ಈಗ ಹೊರ ಬಂದಿದೆ. ಬುರುಡೆ ಗ್ಯಾಂಗ್ ಮಾಡಿದ್ದು ಅದೆಂತ ಪ್ಲಾನ್ ಗೊತ್ತಾ? ಇದುವರೆಗೂ ಆಗಿರುವಂತ ತನಿಖೆಯಲ್ಲೇ ಹಾಗಾದ್ರೆ ಲೋಪವಾಗಿದ್ಯಾ? ಹಾಗಾದ್ರೆ ಇದುವರೆಗೂ ಆದಂತ ತನಿಖೆಗೂ ಈಗ ಬಂದಿರುವಂತ ಅಪ್ಡೇಟ್ಗೂ ಯಾವ ರೀತಿ ಅಜಗಜಾಂತರ ವ್ಯತ್ಯಾಸ ಅಂತ ಅಪ್ಡೇಟ್ ಈಗ ಹೊರ ಬಂದಿರೋದು. ಧರ್ಮಸ್ಥಳ ಕೇಸ್ನ ಇಂಚಿಂಚು ಅಪ್ಡೇಟ್ ತನಿಖೆಯನ್ನ ನೀವು ಇಲ್ಲಿವರೆಗೂ ಗಮನಿಸಿದ್ದೀರಾ. ಆದ್ರೆ ಇವತ್ತು ಸಿಕ್ಕಿರುವಂತ ಅಪ್ಡೇಟೇ ಬೇರೆ. ಸಂಚುಕೋರರ ವಿರುದ್ಧ ಸರಿಯಾದ ತನಿಖೆನ ಆಗಿಲ್ವಾ? ಹಾಗಾದ್ರೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಬುರುಡೆ ಷಡ್ಯಂತ್ರದ ಬಿಗ್ ನ್ಯೂಸ್. ಹಾಗಾದ್ರೆ ಇದುವರೆಗೂ ಆದಂತ ತನಿಖೆ ಏನು, ಆಗ್ಬೇಕಾಗಿದ್ದು ಏನು? ಈ ಅಪ್ಡೇಟ್ ಅನ್ನ, ಈ ಒಂದು ಸುದ್ದಿಯನ್ನ ನೋಡಿದ್ರೆ ಧರ್ಮಸ್ಥಳ ಮಂಜುನಾಥನ ಭಕ್ತರ ರಕ್ತ ಕುದಿಯುತ್ತೆ. ಹಾಗಾದ್ರೆ ಇಲ್ಲಿವರೆಗೂ ನಡೆದಂತ ತನಿಖೆ ಲೋಪದಿಂದ ಕೂಡಿತ್ತ? SIT ರಚನೆ ಆಯ್ತು, 15 ಮಾರ್ಕ್ ಮಾಡಿದ್ರು, ಗುಂಡಿ ಅಗದ್ರು, ಸಾಕಷ್ಟು ತನಿಖೆ ಆಯ್ತು. ಅವೆಲ್ಲ ಪರಿಶೀಲನೆ, ಅವೆಲ್ಲ ತನಿಖೆಯಲ್ಲೂ ಕೂಡ ಲೋಪ ಇತ್ತ. ಹಾಗಾದ್ರೆ ಕಂಪ್ಲೇಂಟ್ ದಾಖಲಾದಾಗಿನಿಂದ ಹಿಡಿದು ಇಲ್ಲಿವರೆಗೂ ಕೆಲವು FSL ರಿಪೋರ್ಟ್ಗೋಸ್ಕರ ವೇಟ್ ಮಾಡ್ತಿದಾರಲ್ಲ, ಅಲ್ಲಿವರೆಗೂ ಆದಂತ ತನಿಖೆಯಲ್ಲಿ ಹಾಗಾದ್ರೆ ಏನೆಲ್ಲ ಲೋಪಗಳಾಗಿದೆ? ಸದ್ಯ ಸಿಕ್ಕಿರುವಂತ ಅಪ್ಡೇಟ್ ಪ್ರಕಾರ ಸಾಕಷ್ಟು ಷಡ್ಯಂತ್ರ ನಡೆದಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ಯಾರ ವಿರುದ್ಧ ಷಡ್ಯಂತ್ರ ನಡೆದಿತ್ತು, ಯಾರೆಲ್ಲ ಸೇರ್ಕೊಂಡು ಷಡ್ಯಂತ್ರವನ್ನ ರೂಪಿಸಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಚಿನ್ನಯ್ಯ ಕೂಡ ಒಂದು ರಿಟ್ ಅರ್ಜಿಯನ್ನ ಹಾಕೊಂಡಿದ್ದಾನೆ. ತದನಂತರದಲ್ಲಿ ಸಿಕ್ಕಿರುವಂತ ಅಪ್ಡೇಟ್ಗಳು ಈಗ ರಕ್ತ ಕುದಿಯುವಂತೆ ಮಾಡ್ತಾ ಇವೆ. ಧರ್ಮಸ್ಥಳ ವಿರುದ್ಧ ನಡೀತಾ 200 ಕೋಟಿಯ ಷಡ್ಯಂತ್ರ. ವೀರೇಂದ್ರ ಹೆಗ್ಗಡೆ ವಿರುದ್ಧ ಸ್ಕೆಚ್ ಹಾಕಿತ್ತ ಈ ಬುರುಡೆ ಗ್ಯಾಂಗ್. ಗ್ಯಾರಂಟಿ ನ್ಯೂಸ್ ನಲ್ಲಿ ಬುರುಡೆ ಗೇಮ್ ನ ಪಿನ್ ಟು ಪಿನ್ ಡೀಟೇಲ್ಸ್. ಅಂದು ಬುರುಡೆ ಕತೆ ಕಟ್ಟಿದ್ದಂತ ಚಿನ್ನಯ್ಯ ಇಂದು ಯೂ ಟರ್ನ್ ಹೊಡೆದಿದ್ದಾನೆ. ಧರ್ಮಸ್ಥಳದ ಬುರುಡೆ ಗ್ಯಾಂಗ್ ವಿರುದ್ಧ ತಿರುಗಿ ಬಿದ್ದಂತ ಚಿನ್ನಯ್ಯ, ಬುರುಡೆ ಗ್ಯಾಂಗ್ ವಿರುದ್ಧನೇ ಹೈಕೋರ್ಟ್ ಮೆಟ್ಟಿಲೇರಿದಂತ ಚಿನ್ನಯ್ಯ. ಆತ ಹಾಕಿರುವಂತ ಅರ್ಜಿಯಲ್ಲಿರುವಂತ ಅಂಶಗಳನ್ನ ನೋಡಿದ್ರೆ ನಿಮಗೂ ಶಾಕ್ ಆಗುತ್ತೆ. ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮ್ರೋಡಿ, ವಿಠಲ್ ಗೌಡ, ಜಯಂತ್ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಕೋರಿ ಅರ್ಜಿ ಸಲ್ಲಿಸಿದ್ದಾನೆ ಚಿನ್ನಯ್ಯ. ನಟ ಪ್ರಕಾಶ್ ರಾಜ್ ವಿರುದ್ಧವೂ ಕೂಡ ಬುರುಡೆ ಚಿನ್ನಯ್ಯ ಆರೋಪ ಮಾಡಿದ್ದಾನೆ. ಷಡ್ಯಂತ್ರ ಮಾಡಿದವರನ್ನ SIT ರಕ್ಷಣೆ ಮಾಡ್ತಾ ಇದೆ. ಸಂಚುಕೋರರನ್ನ ಬಿಟ್ಟು ನನ್ನ ಒಬ್ಬನನ್ನ ಮಾತ್ರ ಅರೆಸ್ಟ್ ಮಾಡಿದ್ದಾರೆ. ನಾನ್ ಪಾತ್ರಧಾರಿ, ಸೂತ್ರಧಾರಿಗಳು ಹೊರಗೆ ಇದ್ದಾರೆ ಅಂತ ಆರೋಪ ಮಾಡಿರೋದು ಚಿನ್ನಯ್ಯ. ಷಡ್ಯಂತ್ರ ಮಾಡಿದವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಿ ಅಂತ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಚಿನ್ನಯ್ಯ. ಚಿನ್ನಯ್ಯ ಹಾಕಿರುವಂತ ಆ ಅರ್ಜಿ ಏನಿದೆ, ಆ ಅರ್ಜಿಯ ಪಿನ್ ಟು ಪಿನ್ ಡೀಟೇಲ್ಸ್
ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ. ಜೊತೆಗೆ ಆತ ಯಾರೆಲ್ಲ ವಿರುದ್ಧ ಆರೋಪ ಮಾಡಿದ್ದಾನೆ, ಇದುವರೆಗೂ ಕಟ್ಟಿದ್ದಂತ ಕಥೆನೇ ಬೇರೆ, ಈಗ ಆತ ಯೂಟರ್ನ್ ಹೊಡೆದ್ಮೇಲೆ ಹೇಳ್ತಿರುವಂತ ಕಥೆನೇ ಬೇರೆ. ಹಾಗಾದ್ರೆ ನಿಜಕ್ಕೂ ಷಡ್ಯಂತ್ರ ರೂಪಿಸುವ ಸಂದರ್ಭದಲ್ಲಿ ಆತನ ಜೊತೆಗೆ ಯಾರಿದ್ರು, ಆತನ ಪಾತ್ರ ಏನಾಗಿತ್ತು, ಆತ ನಾನ್ ಪಾತ್ರಧಾರಿ ಅಷ್ಟೇ ಸೂತ್ರಧಾರಿ ಬೇರೆಯವರೇ ಇದ್ದಾರೆ ಅಂತ ಹೇಳಿದ್ನಲ್ಲ, ಆ ಹೆಸರುಗಳನ್ನ ಮೆನ್ಷನ್ ಮಾಡಿ ಈಗ ಮತ್ತೆ ರಿಟ್ ಅರ್ಜಿಯಲ್ಲಿ ಅವರ ವಿರುದ್ಧವೂ ಕ್ರಮ ಆಗ್ಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ದಾನೆ. ಎಸ್ಐಟಿ ಸಲ್ಲಿಸಿರುವಂತ ವರದಿಯಲ್ಲಿ ಷಡ್ಯಂತ್ರದ ಸಂಪೂರ್ಣ ಮಾಹಿತಿ ಇದೆ ಅಂತೇಳಿ ಈಗ ಏನ್ ಚಿನ್ನಯ್ಯ ರಿಟ್ ಅರ್ಜಿ ಹಾಕಿದಾನಲ್ಲ ಅದ್ರಲ್ಲಿ ಮೆನ್ಷನ್ ಮಾಡಿದಾನೆ. ಆದ್ರೂ ಕೂಡ ಎಸ್ಐಟಿ ಷಡ್ಯಂತ್ರ ಯಾರು ಮಾಡಿದ್ರಲ್ಲ ಅವ್ರನ್ನ ಬಿಟ್ಟಿದ್ದಾರೆ, ಅವ್ರ ವಿರುದ್ಧ ಕ್ರಮ ತೆಗೆದುಕೊಂಡಿಲ್ಲ, ಬರೀ ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಆತನ ಆರೋಪ. ಇನ್ನು ಷಡ್ಯಂತ್ರಗಾರರು ಬೆದರಿಕೆ ಹಾಕಿದ್ದನ್ನು ಕೂಡ ತನಿಖಾಧಿಕಾರಿ ಮುಂದೆ ನಾನು ಹೇಳಿದ್ದೀನಿ, ಆದ್ರೂ ಕೂಡ ಅವರು ಅದನ್ನ ಕನ್ಸಿಡರ್ ಮಾಡಿಲ್ಲ. ಎಸ್ಐಟಿ ಅಧಿಕಾರಿಗಳ ವಿರುದ್ಧ ಇತರೆ 5 ಆರೋಪಿಗಳ ಬಗ್ಗೆನೂ ಕೂಡ ಉಲ್ಲೇಖ ಮಾಡಿದ್ದೀನಿ. ಆ 5 ಆರೋಪಿಗಳು ಇವರೇ, ಮಹೇಶ್ ಶೆಟ್ಟಿ ತಿಮ್ರೋಡಿ ಇರ್ಬೋದು, ಮಟ್ಟಣ್ಣನವರು ಇರ್ಬೋದು, ಜಯಂತ್ ವಿಠಲ್ ಗೌಡ, ಈಗ ಮತ್ತೊಂದು ಹೆಸರು ಅದು ಪ್ರಕಾಶ್ ರಾಜ್ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾನೆ ಈ ಚಿನ್ನಯ್ಯ. ನನ್ನ ದೂರನ್ನ ಸರಿಯಾಗಿ ಗಂಭೀರವಾಗಿ ಪರಿಗಣಿಸಿಲ್ಲ ಎಸ್ಐಟಿ ಅಧಿಕಾರಿಗಳು ಅನ್ನೋದು ಈತನ ಆರೋಪ. ಈಗ ಕಂಪ್ಲೀಟ್ ಈ ಚಿತ್ರಣವೇ ಬದಲಾಗಿದೆ, ಕಥೆಯೇ ಬದಲಾಗಿದೆ. ಮಟ್ಟಣ್ಣನವರು ಹೇಳಿದಂತೆ ಪೊಲೀಸರ ಮುಂದೆ ಹೇಳುವಂತೆ ಪ್ರಕಾಶ್ ರಾಜ್ ಹೇಳಿದ್ರು ಅನ್ನುವಂತ ಅಂಶವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾನೆ ಚಿನ್ನಯ್ಯ. ಅತ್ಯಾಚಾರ ಅಂತ ಎಸ್ಐಟಿ ರಚನೆಗೆ ಒತ್ತಡದ ಬಗ್ಗೆನೂ ಕೂಡ ಉಲ್ಲೇಖ ಆಗಿದೆ ಈ ಅರ್ಜಿಯಲ್ಲಿ. ವೀರೇಂದ್ರ ಹೆಗ್ಗಡೆ ಜೈಲಿಗೆ ಕಳಿಸೋದಕ್ಕೆ 200 ಕೋಟಿ ಡೀಲ್ಗೆ ಮುಂದಾಗಿತ್ತಂತೆ ಬುರುಡೆ ಗ್ಯಾಂಗ್, ಆ ಆರೋಪವೂ ಕೂಡ ಇಲ್ಲಿದೆ. ಇನ್ನು ಚಿನ್ನಯ್ಯಗೆ 50 ಲಕ್ಷ ನೀಡುವ ಭರವಸೆ ಕೊಟ್ಟಿದ್ರಂತೆ ತಿಮ್ರೋಡಿ ಗಿರೀಶ್ ಮಟ್ಟಣ್ಣನವರ್. ಇವರ ಷಡ್ಯಂತ್ರದ ಹಿಂದೆ ದೊಡ್ಡ ಮಟ್ಟದ ಹಣಕಾಸಿನ ವಹಿವಾಟು ವಿಷಯ ಕೂಡ ಈಗ ಬಯಲಾಗಿದೆ. ಹಾಗಾದ್ರೆ ಆ ಹಣಕಾಸಿನ ವಿಚಾರ ಈಗ ಇಲ್ಲಿ ಬಂದಿದೆ ಅಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಫಂಡಿಂಗ್ ಮಾಡಿದ್ಯಾರು, ಎಲ್ಲಿಂದ, ಯಾರೆಲ್ಲ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅದ್ರ ಬಗ್ಗೆ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಬುರುಡೆ ಗ್ಯಾಂಗ್ ತೋರಿಸಿದ್ದ ಜಾಗದಲ್ಲಿ ಹೆಣ ಹೂತಿದ್ದಾಗಿ ಹೇಳುವಂತೆ ಚಿನ್ನಯ್ಯಗೆ ಬೆದರಿಕೆ ಹಾಕಿತ್ತಂತೆ ಈ ಗ್ಯಾಂಗ್. ಹೇಳಿದ ಕಡೆ ತೋರಿಸಿದ್ದಲ್ಲಿ ನಿನ್ನ ಹೆಂಡತಿ ಅಂದ್ರೆ ನಾನು ಏನ್ ಹೇಳಿದಿನೋ ಅದನ್ನ ಮಾಡ್ಲಿಲ್ಲ ಅಂದ್ರೆ, ಆ ಜಾಗ ತೋರಿಸ್ಲಿಲ್ಲ ಅಂದ್ರೆ ನಿನ್ ಹೆಂಡತಿನ ಕೊಲೆ ಮಾಡ್ತೀನಿ ಅಂತ ಕೂಡ ಬೆದರಿಕೆ ಹಾಕಿದ್ರಂತೆ. ಇದೆಲ್ಲ ಅಂಶಗಳನ್ನು ಕೂಡ ಚಿನ್ನಯ್ಯ ಈಗ ಹೈಕೋರ್ಟ್ ನಲ್ಲಿ ಏನ್ ಅರ್ಜಿ ಹಾಕಿದ್ದಾನಲ್ಲ ಅದ್ರಲ್ಲಿ ಉಲ್ಲೇಖ ಮಾಡಿರೋದು. ಹೀಗಾಗಿ ಷಡ್ಯಂತ್ರ ನಡೆಸಿದ 5 ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ನಿರ್ದೇಶನ ಕೊಡಬೇಕು ಅಂತೇಳಿ ಹೈಕೋರ್ಟ್ ಮೊರೆ ಹೋಗಿದ್ದಾನೆ ಈ ಕೇಸ್ನ ಪ್ರಮುಖ ಪಾತ್ರಧಾರಿಯಾಗಿರುವಂತ ಚಿನ್ನಯ್ಯ. ಮೊದಲಿಗೆ ಕತೆ ಶುರುವಾಗಿದ್ದೇ ಇಲ್ಲಿಂದ. ಬುರುಡೆ ಹೊತ್ತು ತಂದಿದ್ದಂತ ಚಿನ್ನಯ್ಯ ಈ ಕೇಸ್ನಲ್ಲಿ ಪ್ರಮುಖ ವಿಟ್ನೆಸ್ ಆಗ್ತಾನೆ